ಟಿಪ್ಪರ್ ಸಂಚಾರದಿಂದ ಹದಗೆಟ್ಟ ಲೋಕಾಪುರ ಪಟ್ಟಣದ ರಸ್ತೆ. ಕಣ್ಮುಚ್ಚಿ ಕುಳಿತ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ನೋಡಿ, ಲೋಕಾಪುರ ಪಟ್ಟಣದ ಹೊರಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇದೆ. ಸಾರ್ವಜನಿಕರ ಕಣ್ಣು ತಪ್ಪಿಸಿ ರಾತ್ರಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಅಕ್ರಮ ಮಣ್ಣು ಸಾಗಾಟಗಾರರಿಗೆ ಇದೆಯಾ ಗಣಿ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇಷ್ಟೆಲ್ಲ ಆಗ್ತಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಧಿಕಾರಿಗಳೇ ಕಾವಲಿಗೆ ನಿಂತು ಬೆನ್ನಿಗೆ ನಿಂತು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಅಕ್ರಮ ಮಣ್ಣು ಸಾಗಾಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನೀಡ್ತಾ ಇದ್ರು ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಪ್ರಶ್ನೆನೂ ಮಾಡ್ತಾ ಇಲ್ಲ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ರಯತ್ನನೂ ಪಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿಯೇ ಇವರು ಬರ್ತಾರೆ, ಗಣಿಗಾರಿಕೆ ಮಾಡ್ತಾರೆ, ಅಲ್ಲಿಂದ ತೆರಳ್ತಾರೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಸಾರ್ವಜನಿಕರು. ಸರ್ ಕರೆಕ್ಟ್ ಹೇಳ್ರಿ, ರೈಲ್ವೆಗೆ ಹೋಯ್ತೀರಿ ನೋಡಿ ಎಷ್ಟು ಐತಿರಿ ಮತ್ತೆ ಏನಾರ ಕಾಟ ಮಾಡಿಸಿರಿ ಹಿಡಿದಿಂದ ಒಂದ ಮೇಲೆ ಇಲ್ಲಲ್ಲ. ಈ ತಾಕಿ ರೋಡ್ ಹಾಕಿ ಮ್ಯಾಲೆ ತಡಪತ್ರಿ ಹಾಕಂಗಿಲ್ಲ, ಏನಿಲ್ಲ ಮರ ರಸ್ತೆ ಎಲ್ಲ ಬಂದ್ ಮಾಡಿರಿ ಸರ. ಕನ್ಫರ್ಮ್ ಆಗಿ ನಿಮ್ಗೆ ಅವ್ರು ಹೊಡೆಯವ್ರು ಹೇಳಾಕ್ತಾರ ಇಂದ ಈ ತಾಕಿ ಓವರ್ಲೋಡ್ ಈ ಕಡೆ ನೀವು ದೂರ ಬಂದ್ರೆ ಕಾಣ್ತೈತಿ. ಹಿಂಗೆ ಕ್ರಾಸ್ ಬಂದ್ರಿ ಅಂದ್ರೆ ಓವರ್ಲೋಡ ಫುಲ್ ಹೆವಿ ಹಾಕಿ ಗಾಡಿ ಹೊಡಿತಾರೆ. ಇಲ್ಲಿ ಏನೈತ್ಲ ಇಷ್ಟೆಲ್ಲ ಗುಡ್ಡ ಹಬ್ಬಾಕತ್ತಾರ. ಇನ್ನು ಖನಿಜ ಸಂಪತ್ತು ಹಬ್ಬಬೇಕಾದ್ರೆ ಏನು ಪರ್ಮಿಷನ್ ತೊಗೋಬೇಕು, ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ. ಓವರ್ಲೋಡ್ ಹಾಕಿ ಇಲ್ಲಿಂದ ಮನ್ಸಿಗೆ ಬಂದಂಗೆ ತುಂಬ್ತಾರೆ. ಕಾಟ ಇಲ್ಲ ಗೀಟ ಇಲ್ಲ. ಹೊಳ್ಳಿ ಹಿಂದೆ ಗಾಡಿ ಹಿಂದೆ ಏನೈತಲ್ರಿ, ಏನೂ ತಾಡ್ಪತ್ರಿ ಕಟ್ಟಂಗಿಲ್ಲ, ಏನೂ ಇಲ್ಲ. ನಮ್ಮ ಜನರಿಗೆ ಭಾಳ ತೊಂದರೆ ಆಗೈತಿ. ಈ ಸದ್ಯ ಕಾಟಗುಪ್ಪ ಸರ್ಕಾರನಾಗ ನೋಡಿರಿ, ಹಿಂಗೆ ಗುಡ್ಡ ಹಿಂಗಾಗೈತಿ, ತಗ್ಗು ಭಾಳ ಬಿದ್ದಾವು. ಈ ರೀತಿ ಓವರ್ಲೋಡ್ ಹೊಡ್ಕೊಂಡು ಇದ್ದ ಸಾರ್ವಜನಿಕ ರಸ್ತೆಯನ್ನು ಹಾಳು ಮಾಡಕತ್ತಾರ. ಮತ್ತು ಇಲ್ಲಿ ರಸ್ತೆದಾಗ ನಾವು ಹೋಗೋ ಹೊತ್ತಿನಾಗ ಕನ್ನಡ ಡಸ್ಟ್ ಏಕೆ ಬರ್ತೈತಿ, ನಮಗೆ ತೊಂದರೆನೂ ಭಾಳ ಐತಿ ಇಲ್ಲಿಂದ. ಹೀಗಾಗಿ ನಾವು ಈಗ ಆಲ್ರೆಡಿ ಮೊದಲೊಂದು ಸಲ ಬಂದ್ ಮಾಡಿಸಿದ್ದೀವಿ. ಈಗ ನಾವು ಏನು ಮಾಡ್ತೀವಿ, ಕ್ಷೇತ್ರದ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿವಿ. ಆ ಮನವಿಗೆ ಅವ್ರು ಸ್ಪಂದನೆ ಮಾಡಿ ಬಂದ್ ಮಾಡಿಸ್ತೀವಿ ಅಂತ ಹೇಳ್ಯಾರ. ಆದರೂ ಇವ್ರು ಬಂದ್ ಮಾಡ್ತಾಯಿಲ್ಲ, ಚಲೋ ಇಟ್ಟಾರ. ಅದಕ್ಕಾಗಿ ತಕ್ಷಣ ಇದನ್ನು ಬಂದ್ ಮಾಡಿಸ್ಬೇಕಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಇಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನೋದು ನಡೀತಿದೆ ಅನ್ನೋದು ಅಧಿಕಾರಿಗಳ ಗಮನಕ್ಕೂ ಬಂದಿದೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಗಮನಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ. ಆದರೂ ಯಾಕೆ ಕ್ರಮ ಆಗ್ತಾ ಇಲ್ಲ? ಅಧಿಕಾರಿಗಳು ಶಾಮೀಲಾಗಿದ್ದಾರೋ ಏನು ಕತೆ? ನೀತಿ ಖಂಡಿತ ಏನು ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಏನು ಇಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಉದ್ಭವ ಆಗ್ತಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡ್ತಾರಂದ್ರೆ ಯಾವ ರೀತಿಯಾಗಿ ಮಾಡ್ತೀರಾ ಅಂತದ್ದು ಒಂದು ಕಡೆ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಸಾಕಷ್ಟು ಬಾರಿ ಇಲ್ಲಿಯ ಶಾಸಕರು ಆಗಿರ್ಬೋದು, ಇಲ್ಲಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಇವರು ಯಾರೇ ರೀತಿ ಕ್ಯಾರೆ ಅಂತಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಅದರಲ್ಲಿ ಕೂಡ ಏನು ಬಾಗಲಕೋಟೆ ಜಿಲ್ಲೆಯ ಬಸವೇಶ್ವರ ಏನು ಕಾಡ್ರಕೊಪ್ಪ ರೋಡದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಕಳೆದ 4 ದಿನಗಳ ಹಿಂದೆ TV5 ಸುದ್ದಿಯನ್ನ ಬಿತ್ತರಿಸಿತ್ತು. ಅಲ್ಲಿ ತಗ್ಗು ಗುಂಡಿಗಳ ಸಮಸ್ಯೆಯನ್ನ ಕೂಡ ಬಿತ್ತರಿಸಿದ್ರು ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ. ಅದಾದ ಬಳಿಕ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬೆರಳೆತ್ತಿಯ ಮತ್ತು ಅಲ್ಲಿ ಇರ್ತಕ್ಕಂತ 2 ಟಿಪ್ಪರ್ಗಳನ್ನ ಕೇಸ್ ಮಾಡೋದ್ರ ಮೂಲಕವಾಗಿ ಅವರನ್ನ ಮತ್ತೆ 2 ದಿನದ ನಂತರ ಮತ್ತೆ ರಿಲೀಸ್ ಮಾಡಿ ಅವರ ಏನು ಡೇ ಟೈಮ್ ಅಲ್ಲಿ ಮಣ್ಣು ಗಣಿಗಾರಿಕೆಯನ್ನ ಮಾಡಿಸೋದನ್ನ ನಿಲ್ಲಿಸಿ ಮತ್ತೆ ನೈಟ್ ಇವತ್ತು ನಿನ್ನೆ ನೈಟ್ ಇವರು ಮಣ್ಣು ಗಣಿಗಾರಿಕೆ ಮಾಡ್ತಿರುವಂತದ್ದನ್ನ ಅಲ್ಲಿಯ ಸಾರ್ವಜನಿಕರು ಕೂಡ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದಾರೆ, ಇದರ ಜೊತೆ ಏನಾದ್ರೂ ಅವರೇ ಶಾಮೀಲ ಇದ್ದಾರೆ ಅನ್ನುವಂತ ಇಲ್ಲಿಯ ಸಾರ್ವಜನಿಕರಲ್ಲಿ ಒಂದು ಆತಂಕ ಎದುರಾಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಲೋಡ್ ಹೋಗ್ತಿರುವಂತ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ಹೋಗ್ತಿರಕ್ಕೆ ಬಹಳಷ್ಟು ತೊಂದರೆ ಆಗ್ತಿದೆ ಮತ್ತು ಸಾರ್ವಜನಿಕರಿಗೆ ಅಲ್ಲಿಯ ಧೂಳುಮಯ ವಾತಾವರಣದಿಂದ ಸಾಕಷ್ಟು ಇಲ್ಲಿ ಜನರಿಗೆ ಒಂದು ಅಲ್ಲಿಯ ಧೂಳಿನಿಂದ ಸಾಕಷ್ಟು ಪರಿಪಾಠವನ್ನ ವಹಿಸಿರುವಂತದ್ದು ಮತ್ತು ಅಲ್ಲಿ ಸಣ್ಣ ಪುಟ್ಟ ವಾಹನಗಳು ಹೋದ್ರೆ ಸಾಕಷ್ಟು ರೀತಿ ಒಂದು ಆತಂಕ ಎದುರಾಗುವ ನಿಟ್ಟಿನಲ್ಲಿ ಸಾಕಷ್ಟು ಅಲ್ಲಿ ಜನರಿಗೆ ಒಂದು
ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಜಿಲ್ಲಾಡಳಿತ ಯಾಕೆ ಇವರ ಮೇಲೆ ಕ್ರಮ ವಹಿಸ್ತಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆಗಿರುವಂತದ್ದು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಎದ್ದು ಕಾಣ್ತಿರುವಂತದ್ದು ನೀತಿ. ಗುರು ಅಂದ್ರೆ ಸ್ಥಳಕ್ಕೆ ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿರೋದು, ಸ್ಥಳ ಪರಿಶೀಲನೆ ಮಾಡಿರೋದು, ಸಾರ್ವಜನಿಕರು ದೂರು ಕೊಡ್ತಾ ಇದ್ದಾರೆ, ಇಷ್ಟು ದೂರು ಬರ್ತಾ ಇದೆ, ಆ ಹಿನ್ನೆಲೆ ಎಲ್ಲಾದ್ರೂ ಕಾಟಾಚಾರಕ್ಕಾದ್ರೂ ಬಂದು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿದಾರೋ ಅಥವಾ ಗೊತ್ತಿದ್ದು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ವರ್ತಿಸ್ತಿದ್ದಾರೋ ಅಧಿಕಾರಿಗಳು? ಅಂದ್ರೆ ಖಂಡಿತ ನೀತಿ ಈ ವಿಷಯವನ್ನ ಪ್ರಶ್ನೆ ಮಾಡ್ಬೇಕಾದದ್ದು ಅಧಿಕಾರಿಗಳು. ಯಾಕಂತಂದ್ರೆ ಕಳೆದ 2 ದಿನಗಳ ಹಿಂದೆ ತಾವು ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಸಂಬಂಧಪಟ್ಟಂತೆ ಎಷ್ಟು ಭೂಮಿಯನ್ನ ಅಗಿಬೇಕು ಅನ್ನೋದು ಇರುತ್ತೆ. ಆದ್ರೆ 30 ಅಡಿ ಭೂಮಿಯನ್ನ ಅಗಿದ್ರು ಕೂಡ ಇವತ್ತು ಹಗಲು ದೊರಡೆ ಮತ್ತು ರಾತ್ರಿ ಕೂಡ ದೊರಡೆಯನ್ನ ಮಾಡ್ತಿರುವಂತಹ ಭೂಗಳರನ್ನ ಯಾವುದೇ ರೀತಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ ಇಲ್ಲಿ ಮತ್ತು ಜಿಲ್ಲಾಡಳಿತ ಏನ್ ಮಾಡ್ತೀರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಆದ್ರೆ ಇವತ್ತಾದ್ರೂ ಎಚ್ಚೆತ್ಕೊಳ್ತಾರ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಇಲ್ಲಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅನ್ನೋದು ಇವತ್ತು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದೆ. ಇದೆಲ್ಲ ಗೊತ್ತಿದ್ರು ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ನೋಡಿ, ಮಣ್ಣು ಸಾಗಾಟ ಮಾಡುವಾಗ, ಅಕ್ರಮ ಗಣಿಗಾರಿಕೆ ಮಾಡುವಾಗ ಪರ್ಮಿಷನ್ ತೆಗೆದುಕೊಂಡಿದ್ರೂ ಕೂಡ ಅದಕ್ಕೂ ರೂಲ್ಸ್ಗಳಿಗಿರತ್ತೆ. ಆದರೆ ಇಲ್ಲಿ ಗೆಗ್ಗಿಲ್ಲದೆ ನಡೀತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇಷ್ಟೆಲ್ಲ ಆಗಿದ್ರೂ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದಂಥ ಆಕ್ಷನ್ಸ್ ತೆಗೆದುಕೊಳ್ಳದೆ ಇರೋದು, ಯಾರ ಮೇಲೂ ಕ್ರಮ ತೆಗೆದುಕೊಳ್ಳದೆ ಇರೋದು ಸಾಕಷ್ಟು ಅನುಮಾನವನ್ನು